ನೀವೆಲ್ಲ ಡಾಕ್ಟರ್ಸ್, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಮತಗಳಿದೆ, ಎಷ್ಟು ದೇವಸ್ಥಾನಗಳಿದೆ. ಆದರೂ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂತಂದ್ರೆ ಅವರು ಮೊದಲು ಹೋಗೋದು ಆಸ್ಪತ್ರೆಗೆ, ಆಮೇಲೆ ದೇವಸ್ಥಾನಕ್ಕೆ. ಎಲ್ಲ ಜನಾಂಗದವರು ಕೈ ಎತ್ತಿ ಮುಗಿಯೋ ಒಂದೇ ಒಂದು ದೇವರು ಅಂತಂದ್ರೆ ಅದು ನೀವುಗಳು. ಯಾಕೆ? ಜನಗಳಿಗೆ ನಿಮ್ಮೇಲಿರೋ ನಂಬಿಕೆ, ಆ ನಂಬಿಕೆ ಹಾಳು ಮಾಡ್ಕೋಬೇಡಿ, ಅದನ್ನು ಉಳಿಸ್ಕೊಳ್ಳಿ. ನಂಬಿಕೆನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಈಗಲೂ ನಿಮ್ಮಲ್ಲಿ ಸ್ವಲ್ಪನಾದರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ರೆ ಇನ್ನು ಮುಂದೆ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಕಣ್ಣೀರು ಬರ್ಸೋ ಕೆಲಸ ಮಾಡಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮೆ ಕನ್ನಡದಲ್ಲಿ ನಾನು ಹಿಡಿಸ್ತಿರೋ ಒಂದು ಪದ. ಹೇಳು ಅಣ್ಣ, ಈ ಡಾಕ್ಟರ್ಗಳಿಂದ ದೊಡ್ಡ ಸ್ಕ್ಯಾಮ್ ಆಗೋಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಇಡಿಯಟ್, ತಪ್ಪು ಮಾಡಿ ಸಿಕ್ಕಾಕೊಳ್ಳೋನು ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ಆಸ್ಪತ್ರೆಗೆ ಏನಾದ್ರು ತೊಂದರೆ ಬಂದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಜನ ಮುಗಿಸ್ಬಿಡ್ತೀನಿ. ನಮ್ ಕಂಪ್ನಿಗೆ ಹೆಚ್ಚು ಆದಾಯ ಬರ್ತಾ ಇರೋದೇ ಆಸ್ಪತ್ರೆಯಿಂದ. ಆಸ್ಪತ್ರೆಯಲ್ಲಿ ಒಂದ್ ಇಟ್ಗೆ ಹೋದ್ರು ನಾನ್ ಸುಮ್ಮನೆ ಬಿಡೋದಿಲ್ಲ. ಐ ಡೋಂಟ್ ನೀಡ್ ಎಕ್ಸ್ಪ್ಲನೇಷನ್ಸ್. ಸಾಲ್ವ್ ದ ಪ್ರಾಬ್ಲಮ್. ಕೂತ್ಕೋಣ. ನೀನ್ ನಿಂತ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟಂಗಾಗುತ್ತೆ. ಕೂತ್ಕೋಣ. ಸೊ ನೀನ್ ಸುಮ್ಮನೆ ಇರಕ್ಕೆ 20 ಲಕ್ಷ ಕೊಡ್ಬೇಕಾ? 23. ನಾನು ಕೊಟ್ಟ 3 ಲಕ್ಷನೂ ಸೇರಿ. ವಾಟ್? ಏಯ್, ಹೋಗ್ ಹೊಡಿರೋ. ಏಯ್, ಹೊಡಿರೋ. ಆ ಸಾಹೇಬರು ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ನೀವೇ ಏನಾದ್ರೂ ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸ್ತಾ ಇದೆ. ಔಟ್, ಔಟ್, ಗೆಟ್ ಔಟ್. ಅಮ್ಮ, ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ಎಲ್ಲ ನಿಮ್ಮ ಯಜಮಾನರು ಸಂಪಾದಿಸಿದ್ದು. ಬದುಕಿರುವಾಗ 10 ರೂಪಾಯಿ ಸಂಪಾದನೆ ಮಾಡಲಿಲ್ಲ, ಸತ್ತ ಮೇಲೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದಾರಾ? ಕೆಲವ್ರು ಯೋಗ ಹಾಗೇನೆ. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಪ್ಪ. ನಮಸ್ಕಾರ. ನಡಿಯಮ್ಮ. ನೀವೆಲ್ಲ ಡಾಕ್ಟರ್ಸ್, ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಮತಗಳಿದೆ, ಎಷ್ಟು ದೇವಸ್ಥಾನಗಳಿದೆ. ಆದರೂ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂತಂದ್ರೆ ಅವರು ಮೊದಲು ಹೋಗೋದು ಆಸ್ಪತ್ರೆಗೆ, ಆಮೇಲೆ ದೇವಸ್ಥಾನಕ್ಕೆ. ಎಲ್ಲ ಜನಾಂಗದವರು ಕೈ ಎತ್ತಿ ಮುಗಿಯೋ ಒಂದೇ ಒಂದು ದೇವರು ಅಂತಂದ್ರೆ ಅದು ನೀವುಗಳು. ಯಾಕೆ? ಜನಗಳಿಗೆ ನಿಮ್ಮೇಲಿರೋ ನಂಬಿಕೆ, ಆ ನಂಬಿಕೆ ಹಾಳು ಮಾಡ್ಕೋಬೇಡಿ, ಅದನ್ನು ಉಳಿಸ್ಕೊಳ್ಳಿ. ನಂಬಿಕೆನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಈಗಲೂ ನಿಮ್ಮಲ್ಲಿ ಸ್ವಲ್ಪನಾದರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ರೆ ಇನ್ನು ಮುಂದೆ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಕಣ್ಣೀರು ಬರ್ಸೋ ಕೆಲಸ ಮಾಡಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮೆ
ಕನ್ನಡದಲ್ಲಿ ನಾನು ಹಿಡಿಸ್ತಿರೋ ಒಂದು ಪದ. ಏಯ್ ಏನ್ ಕ್ಲೋಸ್ ಮಾಡಿ ಬೇಗ ಸೀನ್ ಮಾಡಿ. ಸರ್ ಅವಸರ ಪಟ್ಟು ಇಳಿಬೇಡಿ. ಆ ವ್ಯಕ್ತಿ ಸಾಮಾನ್ಯದ ಮನುಷ್ಯ ಅಲ್ಲ. ಎಲ್ಲಾ ದಾಖಲೆಗಳನ್ನು ರಾಷ್ಟ್ರಪತಿಗಳಿಗೆ, ಪತ್ರಿಕೆಗಳಿಗೆ, ಟಿವಿ ಚಾನೆಲ್ಗಳಿಗೆ ಎಲ್ಲಾ ಕಡೆ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಸರ್. ಈಗಾಗಲೇ ಹಾಸ್ಪಿಟಲ್ನ ಮುಚ್ಚಬೇಕು ಅಂತ ಕೋರ್ಟು ಆದೇಶ ಕೊಟ್ಟಿದೆ. ಕಾಲೇಜನ್ನ ಆಗ್ಲೇ ವಶಪಡಿಸ್ಕೊಂಡ್ಬಿಟ್ಟಿದೆ. ಎಲ್ಲಾ ರೋಗಿಗಳನ್ನು ಬೇರೆ ಬೇರೆ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಬೇಡ ಬೇಡ ದುಡ್ಕೋಕ್ ಹೋಗ್ಬಿಡಿ. ನನ್ನ ಮಾತು ಕೇಳಿ, ಸರೆಂಡರ್ ಆಗಿ. ಬೇಡ ಬೇಡ ದುಡ್ಬೇಡಿ. ಅವನು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಆ 20 ಲಕ್ಷ ತಗೊಂಡೋಗಿದ್ದು ಹೆಂಗಸನ್ ಕೇಳಿದ್ರೆ ಅವಳು ಹೇಳ್ತಾಳೆ ಆ ವ್ಯಕ್ತಿ ನನ್ನ ಪರಿಚಯ ಆಗಿದ್ದು ಮಾರ್ಚುರಿಲೆ ಅಂತ. ಅದಕ್ಕೆ ಮುಂಚೆ ಅವನು ಯಾರು, ಹೇಗಿದ್ದ, ಎಲ್ಲಿ ಅವನು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು. ಐ ವಾಂಟ್ ಹಿಮ್ ವಿತ್ ಇನ್ 24 hours. ಅವನು ಯಾರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಕಂಡುಹಿಡಿಯೋದು? ಸ್ವಲ್ಪ ತಲೆ ಓಡಿಸಿ. ನಮ್ಮ ಹಾಸ್ಪಿಟ್ಲ್ಗೆ 5 ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ವಾ? ಹಣ ಪ್ರತಿ ಎಂಟ್ರಿಯಲ್ಲೂ ಕ್ಯಾಮ್ರಾ ಮಾಡಿದೀವಿ. ಫಿಕ್ಸ್ ಮಾಡಿದೀವಲ್ಲ? ಹಾ, ಯಾವ್ದಾದ್ರೂ ಒಂದು ಕ್ಯಾಮ್ರಾದಲ್ಲಿ ಅವನಿದ್ದೇ ಇರ್ತಾನೆ.